ನನ್ನ ಬರ್ಡೇ ದಿವಸ ಒಂದು ರಿವೀಲ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ. ಏನೋ ನಮ್ಮ ಇಡೀ ಫ್ಯಾಮಿಲಿ ನಾನು ಒಬ್ಬನೇ ಗೈಸ್ ಇಲ್ಲ ಮಾಡಿ 8 years ಡ್ರೀಮ್ ಫಿಲ್ ಆಗಿದೆ. ಏನಂದ್ರೆ ತುಂಬ ಜನರ ಆಶೀರ್ವಾದ ದೇವರ ಆಶೀರ್ವಾದ ಇದ್ದು ಇನ್ನು ನನ್ನ ಬ್ಯಾನರ್ ಹಾಕಿದ್ರಿ ಗೈಸ್ ಜೊತೆಗಿರ್ತಾರೆ. ಎಂಥದ್ದು ದೊಡ್ಡ ದೊಡ್ಡ ಜಗಳ ಆದಾಗ ನಮ್ಮ ಇಂಥ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಿ ವರ್ಷಿನಿ. ಇಂಥ ಪ್ರಪಂಚದಲ್ಲಿ ಗೈಸ್ ಇಟ್ಸ್ ಮೈ ಬರ್ಡೇ. ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ನಿತೀಶ್ ಮಾಡುವ ಸ್ವಾಗತ ಸುಸ್ವಾಗತ ನಿಮ್ಮ ನಿತೀಶ್ ಗೌಡ ವ್ಲಾಗ್ಸ್ಗೆ. ಗಾಯ್ಸ್ ಇವತ್ತು April 16 ಮೀನ್ಸ್ April 16th. ಹಂಗಂದ್ರೆ ಈ ಪ್ರಪಂಚಕ್ಕೆ ಒಂದು ಅದ್ಭುತ ಮೀನ್ಸ್ ಒಂದು ಪ್ರೀಶಿಯಸ್ ಥಿಂಗ್ ಅವತ್ತು ಸೃಷ್ಟಿಯಾಗಿದ್ದು. 1999ರಲ್ಲಿ ಒಂದು ಈ ಭೂಮಿಗೆ ಒಂದು ಕೋಯ್ನು ಡೈಮಂಡ್ ಥರ ಒಂದು ಉತ್ಪತ್ತಿ ಆಯಿತು. ಅದೇ ನಾನು ನಿತೀಶ್ ಗೌಡ. ಅವ್ರದ್ದು ಬರ್ಡೇ ನಂದು ನಿತೀಶ್ ಗೌಡ, ನಾನೇ ನಿತೀಶ್ ಗೌಡ. ಗೈಸ್ ಇವತ್ತು ನನ್ನ ಬರ್ಡೇಗೋಸ್ಕರ ಹ್ಯಾಪಿ ಬರ್ಡೇ ನಿತ್ಯ ಅಂತ, ಇನ್ನೊಂದು ನಿತೀಶ್ ಗೌಡ ಅಂತ 2 ಕೇಕು ಆ್ಯಂಡ್ ಮಿಡ್ನೈಟ್ 12 o'clock ನನ್ನ ಪ್ರೀತಿಯ ತಂಗಿ ಮುದ್ದಿನ ತಂಗಿ ನಾನು ಬರ್ಡೇ ಮಾಡೋದು. ಆ ಫುಟೇಜಸ್ಸು ಹಾಕ್ತೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಇವತ್ತು ಆಫೀಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನನ್ನ ಆಫೀಸಲ್ಲಿ ಕೇಕ್ ಕಟ್ ಮಾಡಿಸಿದ್ರು, ಅದು ಫುಟೇಜ್ ಅದು ನೋಡ್ಕೊಂಬನ್ನಿ. ಸಿಂಪಲ್ ಗೈಸ್, ಎಲ್ಲೂ ಹೊರಗಡೆ ಹೋಗಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಮೂಡಿಗಿಲ್ದ ಅದು ಬ್ಯುಸಿಯಲ್ಲಿತ್ತು. ಸೊ ಇವತ್ತು ಏನಮ್ಮ ನಾಳೆ ಹೋಟೆಲ್ಗೆ ಹೋಗ್ತೀನಿ. ಇವತ್ತು ಗುರುವಾರದಿಂದ ಯಾರು ನಾನ್ ವೆಜ್ ತಿನ್ನಲ್ಲ. ಮನೇಲಿ ವಡೆ ಜಾಮೂನ್ ಪಲಾವ್ ಎಲ್ಲ ಮಾಡಿದ್ದೀನಿ. ನಾಳೆ ಹೋಟೆಲ್ ಕರ್ಕೊಂಡು ಹೋಗ್ತೇನೆ ನನ್ನ ಮಗ, ಎಲ್ರಿಗೂ ಪಾರ್ಟಿ ಕೊಡಿಸ್ತಾನೆ. ನೋಡಿದ್ರೆ ಬೆಳಿಗ್ಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಬರ್ಡೇ ದಿವಸನು. ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಿದೆ ಗೈಸ್, ವಯಸ್ಸು ಆಗ್ತಾ ಮೀನ್ಸ್ ದುಡಿಯೋ ಟೈಮಲ್ಲಿ ಬರ್ಡೇ ಅನ್ನೋದೇ ಮನಸ್ಸು ಮೀನ್ಸ್ ಗೊತ್ತಾಗಲ್ಲ. ಫಸ್ಟ್ ಎಲ್ಲ ಕೇಕ್ ಕಟ್ಕೊಂಡು ದೊಡ್ಡ ವಿಷಯ. ಇವಾಗ ಏನಂದರೆ ಅಯ್ಯೋ ಏನೋ ಒಂದು ಕೇಕು ಏನೋ ಒಂದು ಬರ್ಡೇ ಏನಕ್ಕಾದ್ರು ಮಾಡ್ಬೇಕಂತ ತಲೆಗೆ ಬಂದ್ಬಿಟ್ಟು, ಯಾಕಂದ್ರೆ ಖರ್ಚು ಬೀಳುತ್ತಲ್ಲ ಗೈಸ್. ಯಾರು ಕೇಕ್ ಇಲ್ದಾನೆ ನಮ್ಮ ಮನೆಗೆ ಬಂದ್ಬಿಟ್ಟು ಕೆಲವರು ಕೇಕು ತಂದಿಲ್ಲ, ತಂದುಬಿಟ್ಟು ಡಿ ಬಿ ಸಿ ಅಂತವ್ರೆ. ವರ್ಷಿ ಅವ್ರಿಗೇನು ಮನುಷ್ಯತ್ವ ಅನ್ನೋದಿರಲ್ವಾ? ಅಲ್ಲ, ಕೇಕು ತಂದಿಲ್ಲ ಅವ್ರು ಹೇಗತೆಗೆ ಅಲ್ಲ, ಅವ್ನು ಕೇಕು ತಂದಿಲ್ಲ, ಅವ್ರು ಹೇಗಿದೆ ಕೇಕು ತಂದಿಲ್ಲ, ಡಿ ಬಿ ಸಿ ಕೋರ್ಸ್ ಅಂತ ಹಿಂಸೆ ಕೊಡ್ತಾವ್ರೆ. ಏನು ಮಾಡೋದೇಳಿ? ಇಂಥ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಿ ವರ್ಷಿನಿ. ಇಂಥ ಪ್ರಪಂಚದಲ್ಲಿ ನೆನೆಸಿಕೆ ಏನು ವರ್ಷಿನಿ? ಡಿ ಬಿ ಸಿ ನಾಚಿಕೆ ಬೇಕು, ನಾಚಿಕೆ. ಬನ್ನಿ ಗಾಯ್ಸ್, ಕೇಕ್ ಕಟ್ ಮಾಡೋಣ, ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ. ಇದು ವ್ಲಾಗ್ ಮಾಡ್ಬೇಕಂತ ಇಂಟೆನ್ಷನ್ನೇ ಇರಲಿಲ್ಲ. ಇದು ನಾಳೆ ಬರ್ಡೇದೆಲ್ಲ ಸೇರಿಸಿ ಒಂದೇ ಸಲ ಹಾಕ್ಬಿಡ್ತೀನಿ ಗಾಯ್ಸ್, ದಯವಿಟ್ಟು ಬೇಜಾರಾಗಿ ಹಾಕೋಬೇಡಿ. ಆ್ಯಂಡ್ ಬನ್ನಿ ಕೇಕ್ ಕಟ್ ಮಾಡ್ತೀವಿ ನೋಡಿ. ಕಮಾನ್, ಮ್ಯಾಚ್ ಬಾಕ್ಸ್ ಜನ್ಮಕ್ಕೆ ಇಷ್ಟು 70 Pro Max ತಗೊಂಡಲ್ಲಿ. ಗಾಯ್ಸ್ ಇಟ್ಸ್ ಮೈ ಬರ್ಡೇ. ಹಾಕ್ರೋ ಕಾಣಿಸಲ್ಲ, ನಾನು ಕತ್ಲಲ್ಲಿ ಏಟ್ ಹಾಕ್ರೋ ಹಾಕು. ಇನ್ನು ಸ್ವಲ್ಪ ಬೆಳಿಗ್ಗೆ ಇಷ್ಟೇನಾ? ವೆರಿ ಗುಡ್ ಗಾಯ್ಸ್, ಬನ್ನಿ ಕೇಕ್ ಕಟ್ ಮಾಡೋಣ. ಅದ್ರಲ್ಲಿ ಕಟ್ ಮಾಡಿ ಏನಾಗಲ್ಲ. ಆಯ್ತವ್ರ ಗೈಸ್, ಕೈ ಶಾಡೋ ಗೊತ್ತಿರ್ಬೇಕು ನೋಡಿ ನಿಂದು. ಕಟ್ಬಾಡು, ಇವಾಗ ಟಿಪಿಸ್ಕೊಡ್ತೀನಿ, ಕರ್ಕೊಳ್ತೀನಿ. ನಿಧಾನಕ್ಕೆ ಕಟ್ ಮಾಡಿ, ಇದು ಕಟ್ ಮಾಡಿ. ನಂಗೆ ಗೊತ್ತು ನೀನಿದ್ದು ಒಂದು ಪಿಚ್ಗೆ ಕಲ್ ಮಾಡಿಕೊಳ್ ಗೈಸ್, ಕಲ್ನ ಕೇಕ್ ಎಲ್ಲ ಕಲ್ ಮಾಡಿಕೊಳ. ವರ್ಷಿನಿ ಅವಳೆ 10th ಎಕ್ಸಾಮ್ ಬರ್ತಾವಳೆ, 24ನೇ ರಿಸಲ್ಟ್ ಬರುತ್ತೆ. ನನ್ ಬಾಯಿಗೆ ಹೇಳಕ್ ಆಗಲ್ಲ ಅದನ್ನ, ಬಟ್ ಏನು ಬರ್ತಾವೆ. ನನ್ನ ನಂಬಿಕೆ ಇದ್ದಾರೆ ಮನೇಲಿ, ಬಟ್ ನಾನಂತೂ 100 ಅನ್ಕೊಂಡಿದ್ದೀನಿ. ಡಿಸ್ಟಿಂಕ್ಷನ್ ನನ್ನ ಬ್ಯಾನರ್ ಹಾಕಿದ್ರು ಗೈಸ್, ಕೆಳಗಡೆ ಹಾಕಿದ್ರು ಕೆಳಗೆ ಹಾಕಿದ್ರಂತೆ ನಿಮ್ ಕೆಳಗೆ. ಬನ್ನಿ ಗೈಸ್, ಇಟ್ಸ್ ಮೈ ಬರ್ಡೇ. ಫಸ್ಟ್ ಈ ಡೈಮಂಡ್ ನ ಪ್ರಪಂಚಕ್ಕೆ ಪರಿಚಯ ಮಾಡಿದ ನನ್ನ ತಾಯಿಗೆ ಮೊದಲನೇ ಕೇಕು. ಸ್ವಲ್ಪ ಕೊಡೋ, ಚೂರು ಕೊಡೋ, ಸ್ವಲ್ಪ ಬರ್ತಿದ್ದೀವಿ. ಅಂಡ್ ಅದಕ್ಕೆ ಹೆಲ್ಪ್ ಮಾಡಿದ ಇನ್ನೊಂದು ಅಂಡ್ ನನ್ನ ಮುದ್ದಿನ ತಂಗಿ, ಅವಳು 60 ವರ್ಷ ನೈಟ್ ಹಾಕೊಂಡವಳೆ. ಅವಳು ಇನ್ನೂ ಮದುವೆ ಆಗಿಲ್ಲ, ಬಟ್ ಮದುವೆ ಆಗಿಲ್ಲ ಬಟ್ಟೆ ಹಾಕಲ್ಲ. ನಮ್ಮದೇ ಇದು ಅಲ್ಲ, ಇದು ನಂದು ಡ್ರೆಸ್. ಇದು ನೈಟ್ ಡ್ರೆಸ್. ಇನ್ನೊಂದು ನೋಡಿ
ಅವಳಿಗೆ ಇಷ್ಟ ತಿನ್ಸ್ಬೇಕು ಆಸೆ ಏನಂತ ಕ್ಯಾಮರಾ ಮಾತಾಡಿ ನೋಡಿ ನೋಡಿ ಹೆಂಗೆ ತಾನೇ ನಿಮ್ಮ ಅತ್ತೆ ಮಗಳು ಗೈಸಿಗಳು ಅಂತಾನೆ ತಿನ್ಸಿನಿ ಆ್ಯಂಡ್ ನಮ್ಮ ಬುಜ್ಜು ಇದು ನನ್ನ ಪ್ರೀತಿಯ ತಮ್ಮ ಪಾಪು ಇದು ನನ್ನ ಮಗ ತರ ಟಿಕಾ ತೊಳೆದಿರೋ ಫಸ್ಟ್ ಟೈಮ್ ಇವನು ಒಬ್ಬನಿಗೆ ಲೈಫಲ್ಲಿ ನಮ್ಮ ಬುಜ್ಜು ಆ್ಯಂಡ್ ಇನ್ನೊಬ್ಬ ನನ್ನ ಮುದ್ದಿನ ತಮ್ಮ ನನ್ನ ಸ್ಟ್ರೆಂತು ನನ್ನ ಪವರು ನನಗೆಲ್ಲ ನಮ್ಮ ಗೋಯಿಂದ ಆಡ್ತೀನಿ ನನ್ನ ತಮ್ಮಂಗೆ ಫುಲ್ ತಿನ್ಸ್ಬಿಡ್ತೀನಿ ಗಾಯ್ಸ್ ಆ್ಯಂಡ್ ನನ್ನ ಬಳೆಗೆ ಎಲ್ಲರೂ ಕಮೆಂಟ್ ಮಾಡಿ ದಯವಿಟ್ಟು ಹ್ಯಾಪಿ ಬರ್ಡೇ ನಿತ್ಯ ಅಂತ ಸ್ಟೋರಿಗೆ ಹಾಕೊಂತೀನಿ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಆ್ಯಂಡ್ ಇಲ್ಲಿಗೆ ಆ್ಯಂಡ್ ಗೈಸ್ ನಾನು ಆಫೀಸಲ್ಲಿ ಮಾಡಿದ ಬರ್ಡೇ ಕ್ಲಿಪ್ಸ್ ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ವಿಶ್ ಮಾಡಿ ಬಂದು ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಮೈ ಬಾಯ್ಸ್ ಮೈ ಬ್ರದರ್ಸ್ ಇಲ್ಲ ಹೋಗ್ರಿ ಬರ್ಲಿಲ್ಲ ಬನ್ನಿ ಇಬ್ರು ಬನ್ನಿ ವಿಡಿಯೋ ಮಾಡಿದ ಪರವಾಗಿಲ್ಲ ಇಬ್ರು ಕರೆಗೆ ಕರೆಕ್ಟಾಗಿ ನಾನು ಕರೆ ಫಸ್ಟ್ ನಿಂತೀನಿ ನಾವು ಮಾತಾಡಕ್ಕೆ ಇಷ್ಟು ತರಿಸಿಯಾ ಇಲ್ಲ ಫಸ್ಟ್ ಸರಿ ಥ್ಯಾಂಕ್ ಯು ಚೆನ್ನಾಗಿ ಖುಷಿಯಾಗಿರೋಣ ಏನೇ ಮಜ ಏನೇ ಬಂದ್ರಿ ಮಜ ದೇವ್ರಗಳು ಗಡ ಮಾತಾಡೋಣ ಫ್ರೆಂಡ್ಶಿಪ್ ಹಣಕಾಸು ಬರ್ಬಾರ್ದು ಆಯ್ತಾ ಹಣಕಾಸು ಬಂದಾಗೆ ತೆಗಿಸ್ಕೊಂಡು ಅಂತ ಅರ್ಥ ಖುಷಿ ಎತ್ಕೊಳೈತೆ ಅದು ಇದು ಪ್ರೊಫೆಷನಲ್ ಗಿಫ್ಟ್ ಪರ್ಸನಲ್ ಗಿಫ್ಟ್ ಅಂತ ಕೊಡ್ದೇವಿ ಏನೇ ಇದ್ರು ಡೈರೆಕ್ಟಾಗಿ ಹೇಳೋ ಮತ್ತೆ ಅದೇನು ಮಾತು ಬರುತ್ತೆ ತಲೆ ಮಾಡಿ ಚೆನ್ನಾಗಿ ಜೊತೆ ಇಟ್ಕೊಂಡು ಅನ್ಕೊಂಡ್ರೆ ಆಯ್ತಾ ಇದು ಹಂಗೆ ಶರ್ಟೇ ಕೊಟ್ಟಿಲ್ಲ ಝೀಕೋಡ್ ಹೋದ್ವಿ ಶರ್ಟ್ ಚೆನ್ನಾಗಿ ಕಾಣಿದ್ದ ಮಂಜು ಮಗಳ ಬಟ್ಟೆ ತಗೊಂಡು ಪಕ್ಕದಲ್ಲಿ ಹೋಗಿ ಗ್ರೀನ್ ಪ್ಯಾಡ್ ಬಂದು ಚೆನ್ನಾಗಿ ಕಾಣಿಸ್ಕೊಂಡು ಪ್ರೈವೇಟ್ ಅಷ್ಟೊಂದು ಹ್ಯಾಪಿ ಬರ್ಡೇ ಬ್ರೋ ಹ್ಯಾಪಿ ಬರ್ಡೇ ಇವ್ರ ಇನ್ನೊಂದು ನನ್ನ ಬರ್ಡೇ ದಿವಸ ಒಂದು ರಿವೀಲ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ ಏನೋ 8 years ಡ್ರೀಮ್ ಫಿಲ್ ಆಗಿದೆ ಏನಂದರೆ ತುಂಬ ದಿವಸ ಅನ್ಕೊಂಡು ರಿವೀಲ್ ಮಾಡೋಣ ಅಂತ ಅನ್ಕೊಳ್ತಿದ್ದೆ ಬಟ್ ಒಂದು 8 ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದೆ ಏನಂದರೆ ನಾನು ಸ್ವಂತ ನಮ್ಮ ಕನ್ಸ್ಟ್ರಕ್ಷನ್ ಇದೆಯಲ್ಲ ಆರ್ಪ್ ಬಿಲ್ಡರ್ಸ್ ಆ್ಯಂಡ್ ಇಂಟೀರಿಯರ್ಸ್ದು ಒಂದು ಸ್ವಂತ ಆಫೀಸ್ ಮಾಡಿದ್ದೀನಿ ದಯವಿಟ್ಟು ಆಶೀರ್ವಾದ ಮಾಡಿ ನಿಮ್ಮದು ಆ್ಯಂಡ್ ನಂದು 8 ವರ್ಷದಿಂದ ಕೆಲಸ ಮಾಡ್ಕೊಂಡು ಆಫೀಸ್ ಮಾಡಿರಲಿಲ್ಲ ಬಟ್ ಇವಾಗ ಆಯ್ತು 2 ತಿಂಗಳು ಆಯ್ತು ಆಫೀಸ್ ಮಾಡಿ ಬಟ್ ಎಲ್ಲಿ ರಿವೀಲ್ ಮಾಡಿಲ್ಲ ಎಲ್ಲೂ ಹೇಳಿರಲಿಲ್ಲ ಒಂದು ಒಳ್ಳೆ ಬಡೆ ದಿವಸ ಬಂದಾಗ ರಿವೀಲ್ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಆಫೀಸ್ದು ಮೇಕಿಂಗ್ ಮೀನ್ಸ್ ಏನೇನು ಹೆಂಗೆ ಮಾಡಿದೆ ಅಂತ ನಾನು ವೀಡಿಯೋಸ್ ಹಾಕ್ಸ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಕನಸು ಇದೆಲ್ಲ ನೆರವೇರ್ಸೋಕ್ಕೆ ನೀವೇ ಕಾರಣ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮಲ್ಲಿ ಯಾರೋ ಕನ್ಸ್ಟ್ರಕ್ಷನು ಅಥವಾ ಇಂಟೀರಿಯರ್ಸ್ ಏನೇ ಮಾಡಬೇಕಾದ್ರು ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ದಿ ಬೆಸ್ಟ್ ಪ್ರೈಸ್ಗೆ ಮಾರ್ಕೆಟ್ಗಿಂತ ಈ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀನಿ ಆ್ಯಂಡ್ ನಾನು ಆಫೀಸ್ ಮಾಡಿರೋದು ನಮ್ಮ ಅಪ್ಪ ಅಮ್ಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಕೇಳೋಣ ಬನ್ನಿ ರೆಡಿ ನಾನು ಆಫೀಸ್ ಮಾಡೋಕ್ಕೆ ನಿಂಗೆ ಎಷ್ಟು ಖುಷಿ ಆಯಿತು ಖುಷಿ ಆಯ್ತು, ಭಾಳ ಸಂತೋಷ ಆಗ್ತಾ ಇದೆ. ಗೈಡ್ಸ್ ಸಪೋರ್ಟ್ ಮಾಡಿ, ಬೆಳೀತಾ ಇದ್ದಾನೆ ಹುಡುಗ, ಅವನ್ನ ಬೆಳೆಸಿ. ಸರ್ ನಮ್ಮ ಆದ್ಮೇಲೆ ನಮ್ಮ ಅಪ್ಪನ ಹೆಸರು ಇಟ್ಟಿರೋದು ಆಫೀಸ್ ಬೇರೆ. ನಿನ್ನ ಹೆಸರಲ್ಲಿ ಏನಪ್ಪ ಅನಿಸ್ತದೆ ನಿನಗೆ? RP ಅಂದರೆ ರಮೇಶ್ ಪ್ರಭಾ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಹೆಸರು. ಚೆನ್ನಾಗಿ ಬೆಳೀತಾವನೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಜನರ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದು ಇನ್ನು ಉತ್ತಮ ಸ್ಥಾನಕ್ಕೆ ಬೆಳಿ ಮಗನಿ ಅಷ್ಟೇ. ನೋಡಿ ಇದು ಈ ಥರ ನೀವು ಈ ಥರ ಆಶೀರ್ವಾದ ಮಾಡಿ ಗೈಸ್. ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಸರ್ಕಾರ ಯಾರಿದ್ರೆ ರೆಫರ್ ಮಾಡಿ, ನಿಮ್ಗೆ ಒಂದು ಒಳ್ಳೆ ಕಮಿಷನ್ ಕೊಡಿಸ್ತೀನಿ. ಯಾವುದೇ ಕೆಲಸ ಬಂದು ಒಂದು ಒಳ್ಳೆ ಕಮಿಷನ್ ಇರ್ತದೆ, ದಯವಿಟ್ಟು ಗ್ರ್ಯಾಬ್ ಮಾಡ್ಕೊಳ್ಳಿ. ಆ್ಯಂಡ್ ಬನ್ನಿ ತಂಗಿ ನಾನು ಆಫೀಸ್ ಮಾಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ನಿಶೋ ನನ್ನ ಆಫೀಸ್ಗೆ ನೀನು ಏನು ಅಂದ್ಕೊಂಡಿದ್ದೆ? ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿದೆಯಾ? ಆ್ಯಂಡ್ ಒಂದು ಹಾಕಿದ ಕನ್ಸ್ಟ್ರಕ್ಷನ್ನು ಸ್ಟಾರ್ಟ್ ಆಯಿತಾ? ಮತ್ತು ಅನಿಸ್ತಿತ್ತು ಎಲ್ಲರಿಗೂ, ಕೆಲಸದವರೆಲ್ಲ ಮನೆ ಹತ್ರ ಕರೆದು ಪಾಪ ಅವ್ರಿಗೂ ಕರೆದಿರೋ ಮನೆ ಹತ್ರ ನಿಲ್ಲಿಸಿ ಕೆಳಗಡೆ ಕರೆದು ಪೇಮೆಂಟ್ ಕೊಡ್ತಿದ್ದೆ. ನಮ್ಮ ಮನೆಗೂ ಸ್ವಲ್ಪ ಮೀನ್ಸ್ ಅವ್ರಿಗೂ ಪ್ರೈವಸಿ ಇರ್ತವಲ್ಲ. ಎಷ್ಟು ದಿವಸಕ್ಕೆ ಮೀನ್ಸ್ ವಾರಕ್ಕೆ ಭಾನುವಾರ ಶನಿವಾರ ಒಂದು 10 ಜನ 15 ಜನ ಬರೋರು ಪೇಮೆಂಟ್ಗೆ. ಸೊ ಅದೆಲ್ಲ ನಿಲ್ಲಿಸ್ಬೇಕಂತ ಅಂದ್ಕೊಂಡು ಒಂದು ಆಫೀಸ್ ಮಾಡಿದ್ದೀನಿ. ಅದು ತೋರಿಸಿ ಇದರಲ್ಲಿ ವೀಡಿಯೋದಲ್ಲೇ ಅಟ್ಯಾಚ್ ಮಾಡ್ತೀನಿ ಫೈಲ್ಸ್ ಹೆಂಗೆ ಮಾಡಿದ್ದು, ಏನೇನು ಮಾಡಿದ್ದು ಅಂತ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಆ್ಯಂಡ್ ಬನ್ನಿ ವರ್ಷಿನ ಆಫೀಸ್ ಬಗ್ಗೆ ನೀನು ಅನಿಸಿಕೆ ಹೇಳೋ ವರ್ಷ. ಖುಷಿ ಆಯ್ತು. ಏನು ಖುಷಿ? ನೀವು ಆಫೀಸ್ ಮಾಡಿ. ನಾವು ಆಫೀಸ್ ಮಾಡೋ ಖುಷಿನಾ? ಟ್ರೀಟ್ ಕೊಡ್ಸಿಲ್ಲ ನೈಟು
ಆಯ್ತು ಆಫ್ ನಾನು ಬರ್ಡೇ ಟ್ರೀಟ್ ಕೊಡ್ಸೋಣ ಗೈಸ್. ನಾಳೆ ನಾನ್ ವೆಜ್ಗೆ ಹೋಗೋಣ, ಇಲ್ಲಾಂದರೆ ಇವಾಗ DBC ಕೊಡಿಸ್ಲಾ. ನೀವೇ ಗೆಸ್ ಮಾಡಿ. DBC ಅವ್ರು ಕೊಡ್ಸೋರು, ನಾವು ತಿನ್ನಲ್ಲ. ಖುಷಿ ಆಯ್ತು ವರ್ಷಿನಿ, ನೀವು ಭಾಳ ಖುಷಿ ಆಗ್ತಿದೆ. ನಮ್ಮ ಇಡೀ ಫ್ಯಾಮಿಲಿ ನಾನು ಒಬ್ಬನೇ ಗೈಸ್ ಮೀನ್ಸ್ ಇಲ್ಲ ಮಾಡಿದ್ದಾರೆ ಬಟ್ ಬೆಂಗಳೂರು ಆಫೀಸ್ ಮಾಡಿರೋದು ನಾನೇ ಅನ್ಕೊತೀನಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಯಾವುದು ಸಪೋರ್ಟ್ ಇಲ್ದಾನೆ ಮೀನ್ಸ್ ಸಪೋರ್ಟ್ ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಇತ್ತು, ಬಟ್ ಯಾವುದು ನಾನು ಎಕ್ಸ್ಪೆಕ್ಟ್ ಮಾಡ್ದೇ ನಂದೇ ಮೀನ್ಸ್ ಓನ್ ದೇವರು ದಾರಿ ತೋರಿಸಿ ಅವೆಲ್ಲ ನಮ್ಮ ಅಪ್ಪ ಅಮ್ಮ ಆಶೀರ್ವಾದದಿಂದ ಮಾಡ್ಕೊಂಡು ಹೋಗ್ತಿರೋದು. ನಂಗೆ ಭಾಳ ಖುಷಿ ಆಯಿತು. ಖುಷಿ ಆಯಿತು ಬುಜ್ಜು ಆಫೀಸ್ ನೋಡಿ ಎಷ್ಟು ಖುಷಿ ಆಯಿತು. ಜಾಸ್ತಿ ಖುಷಿ ಆಯ್ತಾ? ಬುಜ್ಜಿನೂ ಬಂದಿದ್ದ ಗೈಸ್, ನೀವು ಅಷ್ಟೇ ನೋಡಿಲ್ಲ, ಅದು ನೀವು ನೋಡ್ಬೇಕಂತ ಹಾಕ್ತೀನಿ ವಿಡಿಯೋಸ್ ಹಾಕ್ತೀನಿ. ಕೊಡಬೇಡ ಚಿನ್ನ ಅಲೇ. ಆಫೀಸ್ ಹೆಂಗಿತ್ತು? ಆಫೀಸ್ ಆಯ್ತಾ ಗೈಸ್? ಅವನು ನನ್ನ ತಮ್ಮ, ಅವ್ನಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಅದಕ್ಕೆ ಪಾಪ ಅವ್ನಿಗೆ ಹೇಳಿದ್ದೆ, ಅವನು ಕರ್ಕೊಂಡೋಗಿದೆ, ಅವನು ಖುಷಿ ಆಗಿದ್ದಾನೆ. ಚಿಕ್ಕದಾಗ ಗೈಸ್ ಏನು ದೊಡ್ಡದೇನಲ್ಲ, ಸಾಕು ನನಗೆ ಖುಷಿ ಆಯ್ತು ಮಾಡೋದು. ನನಗೆ ಖುಷಿ ಚಿಕ್ಕದಾಗೆ ಚೊಕ್ಕದಾಗೆ ಚೆನ್ನಾಗೈತೆ. ಎಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು, ಹಾಗೆ ಗಮನ ಇಟ್ಟು ಕೇಳಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಾಳೆ ನೋಡ್ತೀನಿ. ಈಗ ಅಕಸ್ಮಾತ್ ಇದೆ ಲಿಂಕ್ ಹಾಕಿದರೆ ಇಟ್ಕೊಂಡು ಬೇರೆ ವಿಡಿಯೋ ಮಾಡಾಕ್ತೀನಿ, ಇಲ್ಲ ಹಾಯ್ ಗಾಯ್ಸ್. ನಮ್ಮದು ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಸೆಲೆಬ್ರೇಷನ್ ಆಯಿತು. ನನ್ನ ಅಣ್ಣ ನನ್ನ ಇನ್ಸ್ಪಿರೇಷನ್ ಅಂತೀನಲ್ಲ, ನಾನು ಏನೇ ಡ್ರೆಸ್ ಹಾಕಲಿ, ನಾನು ಏನೇ ಶೋ ಕೇಳಿ ನಮ್ಮ ಅಣ್ಣಂದೇ, ಅಣ್ಣನ ನೋಡಿ ನಾನು ಇನ್ಸ್ಪಿರೇಷನ್ ತೊಗೊಂಡೋಗಿ ಹಾಕೋದು. ನಮ್ಮ ಬೈಯವರು, ನಮ್ಮ ಚೇತು ಬೈ ಬಂದಿದ್ದಾರೆ, ತೋರಿಸಿ ಮಣ್ಣಿ ಅವರು ತುಂಬ ಸರಿ ತೋರಿಸಿಲ್ಲ, ಬಟ್ ಇವತ್ತು ಬಂದಿದ್ದಾರೆ. ಅವರು ಮತ್ತಿಕೆರೆಯಲ್ಲಿ ಅವ್ರ ಮಕ್ಕ ನೋಡಿ ಎಷ್ಟು ತುಂಬ ಜನ ಕಮೆಂಟ್ ಆಗ್ತಾರೆ ಗೊತ್ತು ಅಂತ. ನಮ್ಮ ಬೈಯವರು ಚಿತ್ರದುರ್ಗದ ಕಳ್ಳು ಬಂದೆ ಆ್ಯಂಡ್ ಕೇಕ್ ಕಟ್ ಮಾಡ್ಸೋಕ್ಕೋಸ್ಕರ ಅಲ್ಲಿಂದ ಬಂದಿದ್ದಾರೆ. ನೋಡಿ ಕೇಕು ಕಟ್ಟಾಗೋಯ್ತು, ಫುಟ್ಟೇ ಸಿಗಲಿಲ್ಲ, ದಯವಿಟ್ಟು ಬೇಜಾರಾಗೋಕೆ ಹೋಗಬೇಡಿ, ಅದನ್ನೇ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಅದೇ ಹೇಳಿದ್ನಲ್ಲ, ತುಂಬ ಜನಕ್ಕೆ ಸಿಗಲ್ಲ ಗೈಸ್ ಇಂಥ ನಮ್ಮ ಅಣ್ಣ, ನಮ್ಮ ಪ್ರೀತಿ ಅಣ್ಣ ಅವರು. ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ, ಬಟ್ ನಮ್ಮ ಅಣ್ಣನ ಥರ ಅಣ್ಣ ಸಿಗೋಕ್ಕೆ ಪುಣ್ಯ ಪಟ್ಟಿರಬೇಕು. ಲವ್ ಯು ಟು ಬೈ ಲವ್ ಯು ಜಾಸ್ತಿ. ಸ್ವಂತ ಅಣ್ಣ ತಮ್ಮದಿರ್ಕಿಂತ ಜಾಸ್ತಿ ನಮ್ಮ ಅಣ್ಣ ನನಗೆ. ನಮ್ಮ ಅಣ್ಣ ನನಗೆ ಏನು ಮಾಡಿದರೆ ಹೇಳೋಕ್ಕಾಗಲ್ಲ, ಅದು ಒಂದು ಸಪ್ರೇಟ್ ಬ್ಲಾಗೇ ಮಾಡಾಕ್ತೀನಿ. ಆ್ಯಂಡ್ ನಮ್ಮ ಇಡೀ ಫ್ಯಾಮಿಲಿಗೆ ಒಂಥರ ನನ್ನ ಬಿಟ್ಟರೆ ನಮ್ಮ ಅಣ್ಣನ ಇಂಪಾರ್ಟೆಂಟ್ ಗೈಸ್ ನನಗೆ. ನಮ್ಮ ಸ್ವಂತದವರು ಅಷ್ಟೇ, ನೀವು ಏನಾದ್ರು ನಮ್ಮ ಸ್ವಂತವ್ರು ಅಷ್ಟೇ ನಂಗೆ ಅಷ್ಟು ಮಾಡಿಲ್ಲ. ನಮ್ಮ ಅಣ್ಣ ಬೇಜಾರು ಮಾಡೈತೆ. ನಾನು ಏನೇ ಇವತ್ತು ಒಂದು ಒಳ್ಳೆ ಡ್ರೆಸ್ ಹಾಕಲಿ, ಒಂದು ಒಳ್ಳೆ ಎಜುಕೇಟ್ ಮೀನ್ಸ್ ಐಫೋನ್ನ ನೋಡಿದೆ ಅಣ್ಣನ ಕೈಲಿ, ಅವಾಗ ಟೈಮಲ್ಲಿ ಕೊಟ್ಟಿದ್ದು ನನಗೆ. ಒಳ್ಳೆ ಚೆನ್ನಾಗಿ ದುಡ್ಡಿರೋರೆ ಗಾಯ, ಚೆನ್ನಾಗಿರೋರು, ಬಟ್ ಒಂದು ಚೂರು ಅಹಂಕಾರ ಇಲ್ಲ, ಅಹಂ ಇಲ್ಲ, ನಂದೇ ಅಂತ ತೋರಿಸಲ್ಲ. ಡೌನ್ ಟು ಅರ್ತ್ ಪರ್ಸನ್ನು, ಭಾಳ ಒಳ್ಳೆ. ಯಾವಾಗ ಸಿಗ್ದಾಗ ಒಂದು ಅಣ್ಣ ಅಂತ ಹೇಳಿ ನೀವೇ ಎಷ್ಟೋ ವರ್ಷಗಳು ಫ್ರೆಂಡ್ ಥರ ಮಾತಾಡ್ತಾರೆ. ಭಾಳ ಒಳ್ಳೆ ಮನುಷ್ಯ ನಮ್ಮ ಅಣ್ಣ, ಪ್ರೀತಿ ಅಣ್ಣ, ದೊಡ್ಡ ಅಣ್ಣ. ನಾನು ಏನೇ ಒಂದು ಒಳ್ಳೇದಾಗಲಿ ಏನೇ ಒಂದು ಒಳ್ಳೇದಾಗಲಿ ಕೆಟ್ಟದಾಗಲಿ ನಾನು ಫಸ್ಟ್ ನಮ್ಮ ಅಣ್ಣಂಗೆ ಫೋನ್ ಮಾಡೋದು, ನಮ್ಮ ಅಣ್ಣನ ಹತ್ರ ಹೇಳಿ. ಆ್ಯಂಡ್ ಏನೇ ಒಂದು ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲ ನಮ್ಮ ಅಣ್ಣಂಗೆ ಹೇಳ್ಬಿಟ್ಟೆ ನಾನು ಮಾಡೋದು ಗೈಸ್. ಆ್ಯಂಡ್ ಸದಾ ನಮ್ಮ ಅಣ್ಣ ನಾನು ಹಿಂಗೆ ಇರಲಿ, ಯಾರು ಕಣ್ಣು ಬೀಳಿ. ನಿತೀಶ್ ಮುಂದಿನಷ್ಟೊತ್ತಿಗೆ ಇನ್ನ ದೊಡ್ಡ ಆಫೀಸು ಕೆಲಸ ಸಿಗ್ಲಿ, ಒಳ್ಳೊಳ್ಳೆ ಇದು ಸಿಗ್ಲಿ, ಇನ್ನ ಒಳ್ಳೆ ಕಾಂಟ್ರಾಕ್ಟ್ ಸಿಗ್ಲಿ ಗೈಸ್. ಎಲ್ಲ ಸಪೋರ್ಟ್ ಮಾಡಿ. ನಿತೀಶ್ಗೆ RP ಬಿಲ್ಡರ್ಸ್ ಓಪನ್ ಮಾಡಿದ್ದಾನೆ, ಯಾರಿಂಗೆ ಆಲ್ ದ ಬೆಸ್ಟ್. ನಮ್ಮ ಅಣ್ಣ ಸಪೋರ್ಟ್ ಮಾಡಿ ಏನು ಬೇಕಾಗುತ್ತೆ. ಆಮೇಲೆ ಆಫೀಸ್ ಮಾಡ್ಬೇಕಾದ್ರೆ ಮಣ್ಣಿಗೆ ಫಸ್ಟ್ ಹೇಳಿ ಫೋನ್ ಮಾಡೋಣ, ಹಿಂಗೆ ಮಾಡ್ತೀನಿ ನನಗೆ. ಅವನೇ ಧೈರ್ಯ, ತುಂಬಾ ಕಷ್ಟಪಟ್ಟಿದ್ದಾನೆ, ಇವಾಗಿಂದ ಸ್ಕ್ರಾಚ್ ಇಂದ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದಾನೆ ಗೈಸ್. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ನಿತಿ. ಕಷ್ಟಪಟ್ಟರೆ ಯಾವತ್ತು ಒಳ್ಳೇದಾಗೇ ಆಗುತ್ತೆ. ಅಣ್ಣ ನಿಮ್ಮ ನನ್ನ ಲೈಫಲ್ಲಿ ಇನ್ನೂ ದೊಡ್ಡದಾಗಿ ಮಾಡ್ತೀನಿ. ನೆಕ್ಸ್ಟ್ ಒಳ್ಳೆ ಅಪಾರ್ಟ್ಮೆಂಟ್ ಎಲ್ಲ ಕಟ್ಸ್ತಾರೆ ನಿತೀಶ್ ಗೈಸ್. ನಾನು ಅಣ್ಣ ಜೊತೆಗೆ ಮಾಡ್ತೀವಿ. ಇದು ಈಗ ಏನಾರು ಅನ್ಕೊಳ್ಳಿ, ಇದು ದೊಡ್ಡದಾಗ್ಲಿ ಅಂತ ಅನ್ಕೊಂತೀನಿ. ದೊಡ್ಡದಾದ್ರೆ ಅಂತೂ ನಮ್ಮ ಅಣ್ಣ ಅಂತ ಬಿಡಲ್ಲ ಗೈಸ್. ನಮ್ದೇನು RP ಇದೆಯೋ ಅದಕ್ಕೆ ನಮ್ಮ ಅಣ್ಣನೇ ಮೇನ್ ಪಿಲ್ಲರ್ ಇದ್ದಂಗೆ ನಮ್ಮ ಅಣ್ಣ. ನನಗೆ ಮಾಡೇ ಮಾಡ್ತೀನಿ. ಅತಿ ಶೀಘ್ರದಲ್ಲೇ ದೊಡ್ಡದಾಗಿ ಮಾಡ್ತೀವಿ. ನಮ್ಮ ಅಣ್ಣನೂ ಬರ್ತಾರೆ, ಜೊತೆಗೆ RP ವಿಡಿಯೋಸ್ ದೊಡ್ಡದಾಗಿ ಮಾಡ್ತಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡಿ ನಮ್ಮನ್ನ. ಬನ್ನಿ ಕೇಕ್ ಕಟ್ ಮಾಡ್ಬಿಟ್ಟು ಸಿಗೋಣ, ಬನ್ನಿ ಅಣ್ಣ ಕೇಕ್ ಕಟ್ ಮಾಡೋಣ. ಆ್ಯಂಡ್ ನನಗೆ ಬನ್ನಿ ಮನೆ ತಿನ್ನಿಸ್ತೀನಿ. ಲವ್ ಯು ನಮ್ಮ ಅಣ್ಣ ಜೊತೆ ಯಾವಾಗ ಹಿಂಗೆ ಇರಬೇಕು ನಮ್ಮ ಅಣ್ಣ. ಮನೆಗೆ ಸರಿ ಇವರೆಲ್ಲ ಕೇಕೇ ತಿನ್ನೋ ಥರ ಕಾಯ್ತವ್ರೆ. ಕೇಕ್ ಹಾಕ್ತೀನಿ. ಇವನು ಚಿಕ್ಕ ಹುಡುಗ ಎಷ್ಟಿದ್ದ ಹಿಂಗಿದ್ದ, ನಾನು ಅಷ್ಟೇ. ನಾನು ಬೈ ನೋಡೋದು, ನಾನು ಭಾಳ ಚಿಕ್ಕ ಹುಡುಗ ಬೈ. ನಾನು ಡಿಪ್ಲೊಮಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ಬಿಟ್ಟು ಅವಾಗ ನಮ್ಮ ಅಣ್ಣ ನೋಡಿದ್ದು. ಅವಾಗ ಇವತ್ತಾಗ ನಮ್ಮ ಅಣ್ಣ ನನಗೆ ಯಾವತ್ತೂ ಜೊತೆಗಿರ್ತಾರೆ. ಎಂಥದ್ದು ದೊಡ್ಡ ಜಗಳ ಆದಾಗ ನಮ್ಮ ಅಣ್ಣ ನಂಗೆ ಕಾಪಾಡ್ಕೊಂಡು ಕರ್ಕೊಂಡ್ಬಂದಿರೋದು. ಒಳ್ಳೆ ಹ್ಯಾಂಡ್. ಲವ್ ಯು ಗೈಸ್. ನಿತೀಶ್ ಸಪೋರ್ಟ್ ಮಾಡಿ, RP ಬಿಲ್ಡರ್ಸ್ ಈ ವರ್ಷನೇ ಒಳ್ಳೇದಾಗ್ಲಿ. ನಾನು ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಟಾಟಾ ಬಾಯ್.